ಸೇಲ್ 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 $5 ಮಿಲಿಯನ್ ಅಮೆರಿಕ ಪೌರತ್ವ ಸೇಲ್. ಕಾಸು ಕೊಡಿ ಅಮೆರಿಕನ್ ಆಗಿ. ವಿದೇಶಿಗರಿಗೆ ಟ್ರಂಪ್ ಗೋಲ್ಡನ್ ಆಫರ್. ನಮಸ್ಕಾರ ಸ್ನೇಹಿತರೆ, ಅಧಿಕಾರಕ್ಕೇರಿ 1 ತಿಂಗಳಲ್ಲಿ ಜಗತ್ತನ್ನೇ ಪಲ್ಟಿ ಹೊಡಿಸ್ತಾ ಇರೋ ಟ್ರಂಪ್ ಈಗ ಮತ್ತೊಂದು ಭರ್ಜರಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಿಮಗೆ ಸದ್ಯ ನೀವು ಯಾವುದೇ ರಾಷ್ಟ್ರದಲ್ಲಿರಿ, ಬೇಜಾರಾಗ್ತಾ ಇದೆಯಾ ರಾಷ್ಟ್ರದ ಬಗ್ಗೆ? ನಮ್ಮ ದೇಶ ಸರಿ ಇಲ್ಲ, ಬೇರೆ ಕಡೆ ಹೋಗೋಣ, ಅಮೆರಿಕನ್ ಆಗೋಣ ಅಂತ ಏನಾರು ಆಸೆ ಇದೆಯಾ? ದುಡ್ಡಿದ್ರೆ ಸಾಕು, ನಿಮ್ಮ ಕನಸನ್ನು ಟ್ರಂಪ್ ನನಸು ಮಾಡಿಬಿಡ್ತಾರೆ. ಅಮೆರಿಕದ ಪೌರತ್ವವನ್ನೇ ಒಂದು ಅರ್ಥದಲ್ಲಿ ಮಾರಾಟಕ್ಕಿಟ್ಟಂತೆ ಇಟ್ಟಿದ್ದಾರೆ. ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ, ನಿಮಗೆ ಬಿಡಿಸಿ ಹೇಳ್ತೀವಿ. $5 ಮಿಲಿಯನ್ ದುಡ್ಡನ್ನು ಪೇ ಮಾಡಿದ್ರೆ ಗೋಲ್ಡ್ ಕಾರ್ಡ್ ಸಿಗುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ. ಇದು ಅಮೆರಿಕದ ಪ್ರಜೆ ಆಗೋಕ್ಕೆ ದಾರಿಯನ್ನು ಓಪನ್ ಮಾಡ್ತಾ ಇದೆ ಶ್ರೀಮಂತರಿಗೆ. ಕಡುವೈರಿ ರಷ್ಯನ್ನರು ಕೂಡ ಈ ಗೋಲ್ಡ್ ಕಾರ್ಡ್ ಪರ್ಚೇಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ವಿಶ್ವದೆಲ್ಲೆಡೆ ಗೋಲ್ಡ್ ಕಾರ್ಡ್ ಕೋಲಾಹಲ ಸೃಷ್ಟಿಸ್ತಾ ಇದೆ. ಹಾಗಿದ್ರೆ ಏನಿದು ಟ್ರಂಪ್ ಹೊಸ ಕ್ರೇಜಿ ನಡೆ? ದೇಶದ ಪೌರತ್ವವನ್ನೇ ಮಾರಾಟಕ್ಕೆ ಇಡ್ತಾ ಇರೋದು ಯಾಕೆ? ಇದರಿಂದ ಅಮೆರಿಕಾಗೋ ಲಾಭ ನಷ್ಟ ಏನು? ಗೋಲ್ಡ್ ಕಾರ್ಡ್ನಿಂದ ಅಮೆರಿಕಾಗೆ ಭಾರತದ ಹೈ ನೆಟ್ವರ್ತ್ ಜನರ ವಲಸೆ ಹೆಚ್ಚಾಗತ್ತಾ? ಇಲ್ಲಿನ ಶ್ರೀಮಂತರೆಲ್ಲ ಅಮೆರಿಕಾಗೆ ಹಾರೋಕೆ ಶುರು ಮಾಡ್ತಾರಾ ದುಡ್ಡೆಲ್ಲ ಹೊತ್ಕೊಂಡು? ಭಾರತದಲ್ಲೂ ಇಂಥ ವ್ಯವಸ್ಥೆ ಇದೆಯಾ? ಯಾರಾದರೂ ಬೇರೆ ರಾಷ್ಟ್ರದವರು ಬೇಜಾರಾದರೆ ಬಂದು ಇಲ್ಲಿ ದುಡ್ಡು ಹಾಕಿಬಿಟ್ಟು ಇಂಡಿಯನ್ ಆಗಿಬಿಡ್ಬೋದಾ? ಬನ್ನಿ ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಏನಿದು ಗೋಲ್ಡ್ ಕಾರ್ಡ್? ಸ್ನೇಹಿತರೆ, ಬಿಸ್ನೆಸ್ ಮನ್ ಡೊನಾಲ್ಡ್ ಟ್ರಂಪ್ಗೆ ಮಾರೋದು, ಸೇಲ್ ಮಾಡೋದು, ಡೀಲ್ ಮಾಡೋದು ಬಹಳ ಆಸೆ. ರಿಯಲ್ ಎಸ್ಟೇಟು, ಸೈಟು, ಬಿಲ್ಡಿಂಗು, ಹತ್ತಿ ಯತ್ನದ ಫೋಟೋ ಇರೋ ಟೀ ಶರ್ಟು, ಮಾಗಾ MAGA ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ನ ಕ್ಯಾಪು, ಗೋಲ್ಡನ್ ಶೂ, ಕ್ರಿಪ್ಟೋ ಕಾಯಿನ್, ಹೀಗೆ ಯಾವುದನ್ನು ಬೇಕಾದರೂ ಮಾರಾಟದ ವಸ್ತು ಮಾಡಿಬಿಡ್ತಾರೆ. ಒಂದ್ಸಲ ಅಂತೂ ಪರ್ಫ್ಯೂಮ್ ಒಂದಕ್ಕೆ ಬೈಡನ್ರ ಪತ್ನಿ ಜಿಲ್ ಬೈಡನ್ರ ಫೋಟೋ ಹಿಡ್ಕೊಂಡು ಮಾರ್ಕೆಟ್ ಮಾಡಿದ್ರು, ತನ್ನ ಎದುರಾಳಿಯ ಹೆಂಡತಿ ಫೋಟೋವನ್ನು ಹಾಕಿ. ಯಾವುದಾದ್ರೂ ಒಂದು ಮಾರ್ಕೆಟ್ ಇದೆ ಅಂದರೆ ಸಾಕು, ಟ್ರಂಪ್ ಅಲ್ಲಿ ಲಾಭ ಮಾಡ್ಕೊಳ್ಳೋಕೆ ನೋಡ್ತಾ ಇರ್ತಾರೆ. ಅಂತಹ ಟ್ರಂಪ್ ಈಗ ಅಮೆರಿಕದ ಅಧ್ಯಕ್ಷರಾಗಿ ಅಮೆರಿಕದ ಪೌರತ್ವವನ್ನು ದುಡ್ಡಿಗಿಡಕ್ಕೆ ಮುಂದಾಗಿದ್ದಾರೆ. ಗೋಲ್ಡ್ ಕಾರ್ಡ್ ಅನೌನ್ಸ್ ಮಾಡಿದ್ದಾರೆ. ಹೊಸ ರೀತಿಯ ಗೋಲ್ಡ್ ಕಾರ್ಡ್ ಇದು. ಏನಿದು ಗೋಲ್ಡ್ ಕಾರ್ಡ್ ಅಂದರೆ ಒಂದು ವೀಸಾ ಪ್ರೋಗ್ರಾಮ್. ಇದು ವೀಸಾ ಅಂದರೆ ಯಾವುದೇ ರಾಷ್ಟ್ರಕ್ಕೆ ಎಂಟ್ರಿ ಆಗಬೇಕಾದ್ರೆ ತೋರಿಸಬೇಕಾಗಿರುವಂಥ ಪರ್ಮಿಷನ್ ಲೆಟರ್ ಅಥವಾ ದಾಖಲೆ. ಇಂಥ ಕೆಲಸಕ್ಕೆ ಬಂದಿದ್ದೀನಿ, ಇಂಥ ಜಾಗದಲ್ಲಿ ಇಷ್ಟು ದಿನ ಇರ್ತೀನಿ ಅಂತ ಸಂಪೂರ್ಣ ಡೀಟೇಲನ್ನು ಕೊಡಬೇಕು ಆ ವೀಸಾದಲ್ಲಿ. ಸೊ ಟ್ರಂಪ್ ಈಗ ಅಂತ ಒಂದು ವಿಶೇಷ ವೀಸಾವನ್ನು ಅನೌನ್ಸ್ ಮಾಡಿದ್ದಾರೆ. ಯಾರು ಬೇಕಾದರೂ $5 ಮಿಲಿಯನ್ ಅಂದರೆ 43 ಕೋಟಿ ರೂಪಾಯಿ ಕೊಟ್ಟು ಗೋಲ್ಡ್ ಕಾರ್ಡ್ನ ಪರ್ಚೇಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಆದರೆ ಇದು ಸಾಮಾನ್ಯ ವೀಸಾ ಅಲ್ಲ. ಅಮೆರಿಕದ ಗ್ರೀನ್ ಕಾರ್ಡ್ ಸೌಲಭ್ಯವನ್ನು ಕೊಟ್ಟುಬಿಡುತ್ತೆ ನಿಮಗೆ ಈ ವೀಸಾ. ಏನಿದು ಗ್ರೀನ್ ಕಾರ್ಡ್ ಅಥವಾ ಹಸಿರು ಕಾರ್ಡ್? ಅಮೆರಿಕದಲ್ಲಿ ಪರ್ಮನೆಂಟ್ ಆಗಿ ಆಶ್ರಯ ಕೊಡುವಂಥ ಕಾರ್ಡ್ ಇದು. ನಾಗರಿಕ ಅಲ್ಲ, ಅಮೆರಿಕದಲ್ಲಿ ಪರ್ಮನೆಂಟ್ ಆಗಿರೋಕೆ ಆಶ್ರಯ ಕೊಡೋ ಕಾರ್ಡ್ ಇದು. ಪರ್ಮನೆಂಟ್ ರೆಸಿಡೆನ್ಸಿ ಕೊಡೋ ಕಾರ್ಡ್ ಗ್ರೀನ್ ಕಾರ್ಡ್. ಮತ್ತೆ ಪೌರತ್ವ ಅಂತ ಹೇಳಿದ್ರಲ್ಲ, ಅಮೆರಿಕದ ನಾಗರಿಕ ಆಗ್ಬಿಡ್ಬೋದು ಅಂತ ಹೇಳಿದ್ರಲ್ಲ ಅಂತ ನೀವು ಕೇಳ್ಬೋದು. ಎಕ್ಸ್ಪ್ಲೇನ್ ಮಾಡ್ತೀವಿ. ಈ ಗ್ರೀನ್ ಕಾರ್ಡ್ನ ದೊಡ್ಡ ಅಡ್ವಾಂಟೇಜ್ ಏನು ಅಂದರೆ, ಈ ಗ್ರೀನ್ ಕಾರ್ಡ್ ಪಡೆದು ಪರ್ಮನೆಂಟ್ ರೆಸಿಡೆಂಟ್ ಆಗಿ ಅಟ್ಲೀಸ್ಟ್ 5 ವರ್ಷ ಅಮೆರಿಕದಲ್ಲಿ ಯಾರು ಕಳೀತಾರೆ, ಆಮೇಲೆ ಅವರು ನ್ಯಾಚುರಲೈಸೇಷನ್ ಮೂಲಕ ಪೌರತ್ವ ಪಡೆಯೋಕ್ಕೆ ಅರ್ಜಿಯನ್ನು ಹಾಕೋಕ್ಕೆ ದಾರಿ ಓಪನ್ ಆಗುತ್ತೆ. ಸೊ ಗ್ರೀನ್ ಕಾರ್ಡ್ ಇದ್ದವರಿಗೆ ಅಮೆರಿಕ ಪೌರತ್ವ ಸಿಗೋದು ಈಸಿ. ಈಗ ಟ್ರಂಪ್ ಗೋಲ್ಡ್ ಕಾರ್ಡ್ನಲ್ಲೂ ಗ್ರೀನ್ ಕಾರ್ಡ್ ಫೆಸಿಲಿಟಿ ಇರುತ್ತೆ ಅಂತ ಹೇಳಿರೋದ್ರಿಂದ ಅಮೆರಿಕದ ಪೌರತ್ವವನ್ನೇ ಸೇಲಿಗಿಟ್ಟಂಗೆ ಆಗಿದೆ ಈಗ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ NRIಗಳಿಗೆ, ಅನಿವಾಸಿ ಭಾರತೀಯರಿಗೆ ಅಂದರೆ ವಿದೇಶಗಳಲ್ಲಿರೋ ಭಾರತೀಯರಿಗೆ ಭಾರತದಲ್ಲಿ 5 ಕೋಟಿ ರೂಪಾಯಿವರೆಗೂ ಕವರೇಜ್ ಕೊಡೋ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಸ್ ಇವೆ. ನೀವಿರೋ ರಾಷ್ಟ್ರಗಳಲ್ಲೇ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಕಂಪಲ್ಸರಿ ಇರಬಹುದು. ಆದರೆ ಭಾರತದ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಗಳಲ್ಲಿ ಅಡ್ವಾಂಟೇಜ್ ಜಾಸ್ತಿ. ಯಾಕಂದ್ರೆ ಇಲ್ಲಿ ನಿಮಗೆ ಕಡಿಮೆ ಪ್ರೀಮಿಯಂನಲ್ಲಿ ಗ್ಲೋಬಲ್ ಕವರೇಜ್ ಕೊಡೋ ಪ್ಲಾನ್ಸ್ ಇವೆ. ಭಾರತದಲ್ಲಿರೋ ನಿಮ್ಮ ಕುಟುಂಬಗಳಿಗೆ ಅಥವಾ ನಿಮಗೆ ಎಮರ್ಜೆನ್ಸಿ ಬಂದರೆ ಆ ಟೈಮ್ನಲ್ಲಿ ಆ ದೇಶದಲ್ಲಿ ಬೆನಿಫಿಟ್ ಸಿಗಲಿಲ್ಲ ಅಂದರೆ ಭಾರತದಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋಕೆ ಭಾರತದಲ್ಲೂ ಕೂಡ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಬಹುದು ನೀವು. ಅದರಲ್ಲೂ ನಿಮ್ಮ ಫ್ಯಾಮಿಲಿಗಂತೂ, ಭಾರತದಲ್ಲಿರೋ ನಿಮ್ಮ ಫ್ಯಾಮಿಲಿ, ನಿಮ್ಮ ಪೇರೆಂಟ್ಸ್ ಅವರೆಲ್ಲರಿಗೂ ಕೂಡ ಭಾರತದ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಡೋದು ನೀವು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಕೊಟ್ಟಿರ್ತೀವಿ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಹಾಗೆ ಟರ್ಮ್ ಇನ್ಶೂರೆನ್ಸ್ ಕೂಡ, ನಿಮಗೊಂದು ವೇಳೆ ದುಡಿತಾ ಇರೋ ವ್ಯಕ್ತಿಗೆ ಫಾರಿನ್ ನಲ್ಲಿದ್ದಾಗ ಹೆಚ್ಚು ಕಮ್ಮಿ ಆದ್ರೆ ಟರ್ಮ್ ಇನ್ಶೂರೆನ್ಸ್ ನಿಂದ ನಿಮ್ಮ ಕುಟುಂಬಗಳಿಗೆ ಆರ್ಥಿಕ ಭದ್ರತೆ ಸಿಗುತ್ತೆ. ಪ್ರೊಟೆಕ್ಷನ್ ಪ್ಲಾನ್ಸ್ ಇವೆರಡೂ ಕೂಡ, ಒಂದು ಹೆಲ್ತ್ ಇನ್ನೊಂದು
ಆರ್ಥಿಕ ಭದ್ರತೆದು, ಎಕನಾಮಿಕ್ ಸೆಕ್ಯೂರಿಟಿದು, ಟರ್ಮ್ ಇನ್ಶೂರೆನ್ಸ್. ಭಾರತದ ರೆಸಿಡೆಂಟ್ಗಳಿಗಿಂತ ಕಡಿಮೆ ಬೆಲೆಯಲ್ಲಿ NRIಗಳು ಟರ್ಮ್ ಪ್ಲಾನ್ ಅನ್ನ ಭಾರತದ ಕಂಪನಿಗಳಿಂದ ಮಾಡಿಸಬಹುದು. ತಿಂಗಳಿಗೆ ಕೇವಲ 1,000 ರೂಪಾಯಿ ಒಳಗೆ 2 ಕೋಟಿ ರೂಪಾಯಿ ತನಕ ಟರ್ಮ್ ಲೈಫ್ ಕವರೇಜ್ ಕೊಡೋ ಪ್ಲಾನ್ಗಳಿದಾವೆ ಭಾರತದಲ್ಲಿ. ಎಷ್ಟು ಯಂಗ್ ಏಜ್ ನಲ್ಲಿ ಜಾಯ್ನ್ ಆಗ್ತೀರಿ ಅಷ್ಟು ಕಡಿಮೆ ಪ್ರೀಮಿಯಂ ಇರುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ನಾವು NRI ಟರ್ಮ್ ಮತ್ತು NRI ಹೆಲ್ತ್ ಎರಡರ ಲಿಂಕ್ ಅನ್ನ ಕೂಡ ಕೊಟ್ಟಿರ್ತೀವಿ. ಆಸಕ್ತ NRIಗಳು ಮಿಸ್ ಮಾಡದೆ ಚೆಕ್ ಮಾಡಿ ಅಂತ ಹೇಳ್ತಾ ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಹೂಡಿಕೆ, ಜಾಬ್ ಏನು ಬೇಡ, ಕಾಸು ಕೊಡಿ ಅಮೆರಿಕದ ಪ್ರಜೆಯಾಗಿ. ಅಂದ ಹಾಗೆ ಸ್ನೇಹಿತರೆ, ಈ ರೀತಿಯ ಹಣದ ಮೂಲಕ ಅಮೆರಿಕನ್ ಪ್ರಜೆಯಾಗೋ ಕಾನ್ಸೆಪ್ಟ್ ಹೊಸದಲ್ಲ. ಈ ಹಿಂದೆ 1990ರಲ್ಲೇ ಅಮೆರಿಕದ ಸಂಸತ್ತು EB-5 ಅನ್ನೋ ವೀಸಾ ಪ್ರೋಗ್ರಾಮ್ನ ಜಾರಿ ಮಾಡಿತ್ತು. ಈ ವ್ಯವಸ್ಥೆ ಅಡಿ ಅಮೆರಿಕದಲ್ಲಿ ಹೂಡಿಕೆ ಮಾಡೋ ವಲಸಿಗರಿಗೆ ಗ್ರೀನ್ ಕಾರ್ಡ್ ಸಿಗ್ತಾ ಇತ್ತು, ಆದರೆ ಹೂಡಿಕೆ ಮಾಡೋದು ಅನಿವಾರ್ಯ ಇತ್ತು. ಕಂಡೀಷನ್ಸ್ ಕೂಡ ಇದ್ವು. EB-5 ವೀಸಾದಲ್ಲಿ ವಿದೇಶಿಗರು ಕನಿಷ್ಠ ಪಕ್ಷ $1.05 ಮಿಲಿಯನ್ ಅಥವಾ 9 ಕೋಟಿ ರೂಪಾಯಿ ಅಮೆರಿಕದಲ್ಲಿ ದುಡ್ಡು ಹಾಕಬೇಕಾಗಿತ್ತು. ಸುಮ್ಮನೆ ದುಡ್ಡು ಹಾಕೋದಲ್ಲ, ಕನಿಷ್ಠ 10 ಜಾಬ್ಸ್ನ ಕ್ರಿಯೇಟ್ ಮಾಡಬೇಕಾಗಿತ್ತು. ಒಂದು ವೇಳೆ ಟಾರ್ಗೆಟೆಡ್ ಎಂಪ್ಲಾಯ್ಮೆಂಟ್ ಏರಿಯಾಸ್, ಅಮೆರಿಕ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಅನ್ಕೊಂಡಿರೋ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡ್ತೀನಿ ಅನ್ನೋದಾದರೆ ಒಂದಷ್ಟು ಕನ್ಸೆಷನ್ ಕೂಡ ಸಿಗ್ತಾ ಇತ್ತು. $1.05 ಮಿಲಿಯನ್ ಬದಲು ಈ ಕ್ಷೇತ್ರಗಳಲ್ಲಿ ಅಮೆರಿಕ ಜಾಬ್ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ನೀವು ಅಲ್ಲೇ ಹೋಗಿ ಹಾಕ್ತಿರೋ ದುಡ್ಡು ಅಂತ ಹೇಳಿ ನೀವು ರೆಡಿ ಆದರೆ $8 ಲಕ್ಷ ಅಥವಾ 7 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಸಾಕಾಗ್ತಿತ್ತು. EB-5 ಸಿಗ್ತಾ ಇತ್ತು. ಈ ಮೂಲಕ ಅಮೆರಿಕ ಹೂಡಿಕೆ ಮತ್ತು ಉದ್ಯೋಗ ಸೃಷ್ಟಿ ಎರಡನ್ನ ಕೂಡ ಖಾತ್ರಿ ಪಡಿಸ್ಕೋತಾ ಇತ್ತು. ಇನ್ಫ್ಯಾಕ್ಟ್ ಈ ಹಿಂದೆ ಟ್ರಂಪ್ ಮತ್ತು ಅವರ ಕುಟುಂಬ ಕೂಡ ಈ ಯೋಜನೆಯ ಲಾಭವನ್ನ ಪಡ್ಕೊಂಡಿತ್ತು. ಆದರೆ ಅಷ್ಟೆಲ್ಲ ಮಾಡಿದ್ಮೇಲೂ ಕೂಡ ಅಮೆರಿಕದ ಪೌರತ್ವ ಸಿಗೋದು ಬಹಳ ಲೇಟ್ ಆಗ್ತಿತ್ತು. ಗ್ರೀನ್ ಕಾರ್ಡ್ ಸಿಗೋದು, ಪೌರತ್ವ ಸಿಗೋದು ಬಹಳ ಲೇಟ್ ಆಗ್ತಿತ್ತು EB-5ನಲ್ಲಿ. ಅದು ಸ್ವಲ್ಪ ಸ್ಲೋ ಪ್ರೋಸೆಸ್. ಕೆಲವರಿಗೆಲ್ಲ 30, 40, 50 ವರ್ಷ ಆದರೂ ಇನ್ನೂ ಸಿಕ್ಕಿಲ್ಲ. ವೇಟಿಂಗ್ ಲಿಸ್ಟ್ ನಲ್ಲಿರೋರು ತುಂಬಾ ಜನ ಆ ರೀತಿ ಇದ್ದಾರೆ. ಗ್ಯಾರಂಟಿ ಇಲ್ಲ ಅಲ್ಲಿ ಸಿಗೋದು. ಆದ್ರೆ ಈಗ ಟ್ರಂಪ್ ಗೋಲ್ಡನ್ ವೀಸಾ ಅನ್ನೋ ಗೋಲ್ಡ್ ಕಾರ್ಪೆಟ್ ಹಾಸೋಕೆ ಹೊರಟಿದ್ದಾರೆ ವಿದೇಶಿ ಶ್ರೀಮಂತರಿಗೆ. ಯಾವುದೇ ಕಮಿಟ್ಮೆಂಟ್ ಇಲ್ಲ ಇಲ್ಲಿ. ನೇರ ಅಮೆರಿಕ ಸರ್ಕಾರಕ್ಕೆ ದುಡ್ಡು ಕೊಡಿ, ಗೋಲ್ಡ್ ಕಾರ್ಡ್ ವೀಸಾ ತಗೊಳ್ಳಿ ಅಂತಿದ್ದಾರೆ. ಹೀಗಾಗಿ ಒಂದು ರೀತಿಯಲ್ಲಿ ಅಮೆರಿಕದ ಪೌರತ್ವವನ್ನೇ ಮಾರಾಟಕ್ಕಿಟ್ಟಂಗಾಗಿದೆ. ಬಟ್ ಟ್ರಂಪ್ ಹೀಗೆ ಯಾಕೆ ಮಾಡ್ತಿದ್ದಾರೆ? ಡೆಫಿಸಿಟ್, ಸಾಲ ಇಳಿಸೋ ಕಸರತ್ತು, ಶ್ರೀಮಂತ ವಿದೇಶಿಗರಿಗೆ ಗಾಳ. ಸ್ನೇಹಿತರೆ, ಟ್ರಂಪ್ ಗೋಲ್ಡ್ ಕಾರ್ಡ್ ಮೂಲಕ ಭರ್ಜರಿ ದುಡ್ಡು ಬರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಈ ಮೂಲಕ ಅಮೆರಿಕದ ಟ್ರೇಡ್ ಡೆಫಿಸಿಟ್, ಸಾಲ ಇಳಿಸ್ತೀವಿ ಅಂತಿದ್ದಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಅಮೆರಿಕದ ಟ್ರೇಡ್ ಡೆಫಿಸಿಟ್ ಹತ್ತತ್ರ $1 ಟ್ರಿಲಿಯನ್ ದಾಟಿದೆ. ಸಾಲ ಕೂಡ $36 ಟ್ರಿಲಿಯನ್ ತಲುಪಿದೆ. ಇವೆರಡನ್ನು ಕಮ್ಮಿ ಮಾಡೋದೇ ನಮ್ಮ ಪರಮೋಚ್ಚ ಗುರಿ ಅಂತ ಟ್ರಂಪ್ ಅನ್ಕೊಂಡಿದ್ದಾರೆ. ಎಲ್ಲಿ ಹೋದ್ರು ಸಾಲ ಡೆಫಿಸಿಟ್ ಇದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ. ಇಡೀ ವಿಶ್ವದ ಜೊತೆ ವ್ಯಾಪಾರ ಯುದ್ಧಕ್ಕೆ ಇಳಿದಿರೋದು ಡೆಫಿಸಿಟ್ನ ಕಮ್ಮಿ ಮಾಡೋಕೆ ಅಂತಾನೆ. ಹೀಗಾಗಿ ಈಗ ಗೋಲ್ಡ್ ಕಾರ್ಡ್ ಮೂಲಕ ಗ್ಯಾಪ್ ಫಿಲ್ ಅಪ್ ಆಗುತ್ತೆ ಅಂತ ಅನ್ಕೊಂಡಿದ್ದಾರೆ. $1 ಮಿಲಿಯನ್ ಕಾರ್ಡ್ ಮಾರಿದ್ರೂ ಕೂಡ $5 ಟ್ರಿಲಿಯನ್ ದುಡ್ಡು ಬರುತ್ತೆ. ಅಂಥದ್ರಲ್ಲಿ ನಾವು 10 ಮಿಲಿಯನ್ ಕಾರ್ಡ್ ಮಾರ್ತೀವಿ ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ಟ್ರಂಪ್ ಹೈ ನೆಟ್ವರ್ತ್ ಇಂಡಿವಿಜುವಲ್ ಅಥವಾ ಶ್ರೀಮಂತ ವಿದೇಶಿಗರಿಗೆ ಗಾಳ ಹಾಕ್ತಾ ಇದ್ದಾರೆ. ಜಗತ್ತಿನಾದ್ಯಂತ ಇರೋ ಶ್ರೀಮಂತರಿಗೆ ಅಮೆರಿಕನ್ ಆಗೋ ಕನಸನ್ನ ತೋರಿಸಿ, ತುಂಬಾ ಈಸಿ ರೀ, ದುಡ್ಡು ಕೊಡಿ ಸಾಕು ಅಂತ ಹೇಳಿ ಅವ್ರನ್ನ ಅಮೆರಿಕಾಗೆ ಶಿಫ್ಟ್ ಮಾಡಿಸ್ಕೊಳ್ಳೋಕೆ, ಶ್ರೀಮಂತರನ್ನೆಲ್ಲ ತನ್ನ ಗುಡ್ಡೆ ಹಾಕೊಳ್ಳೋಕೆ, ಜಗತ್ತಿನ ಶ್ರೀಮಂತರನ್ನೆಲ್ಲ ಮ್ಯಾಗ್ನೆಟ್ ಇಟ್ಕೊಂಡೋಗಿ ಹಿಂಗೆ ಹೀರ್ತಾ ಬರೋ ರೀತಿಯಲ್ಲಿ ಅವರು ಹೇಳ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ. ಯಾಕಂದರೆ ಶ್ರೀಮಂತರು 40 ಕೋಟಿ ರೂಪಾಯಿ ಕೊಟ್ಟು ಅಮೆರಿಕಕ್ಕೆ ಹೋದಾಗ ಅಷ್ಟಕ್ಕೆ ಮಾತ್ರ ಹೋಗಿ ಅಲ್ಲಿ ಅಮೆರಿಕ ಸರ್ಕಾರದ ಆಶ್ರಯದಲ್ಲಿರ್ತಾರೆ. ಅವರು ಸಂಪತ್ತನ್ನು ಪೂರ್ತಿ ಹೊತ್ಕೊಂಡು ಹೋಗ್ತಾರೆ, ಅಮೆರಿಕನ್ ಆಗಿಬಿಡ್ತಾರೆ ಅನ್ನೋ ಲೆಕ್ಕಾಚಾರ ಕೂಡ ಅಲ್ಲಿರುತ್ತೆ. 40 ಕೋಟಿ ರೂಪಾಯಿ ಎಂಟ್ರಿ ಟಿಕೆಟ್ ಅಷ್ಟೇ. ಅದರ ಜೊತೆಗೆ 100 ಕೋಟಿ, 1000 ಕೋಟಿ, ಬಿಲಿಯನ್ ಡಾಲರ್ ಕೂಡ ಅವರು ಹೊತ್ಕೊಂಡು ಬರಬಹುದು. ಆ ಪಾಸಿಬಿಲಿಟಿ ಇದ್ದೇ ಇರುತ್ತೆ. ಅಮೆರಿಕ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಬಾಯಿ ಕಳಿತಿರೋ ಜನ ತುಂಬ ಇದ್ದಾರೆ. ಎಷ್ಟೋ ಜನ ಶ್ರೀಮಂತರು ಕೂಡ ಲೀಗಲ್ ಆಗಿ ಹೋಗೋಕೆ ಅವರಿಗೆ ವೀಸಾ ಸಿಗ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮೆಕ್ಸಿಕೋದಿಂದ, ಕೆನಡಾದಿಂದ ಬೇಲಿ ಹಾರಕ್ಕೆ ಟ್ರೈ ಮಾಡಿ ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ ಗೊತ್ತಲ್ಲ. ಈಗ ದುಡ್ಡು ಕೊಡಿ ಬನ್ನಿ. ಶ್ರೀಮಂತರು 40 ಕೋಟಿ ರೂಪಾಯಿ ಕೊಟ್ಟು ಪೌರತ್ವ ತಗೊಳ್ತಾರೆ ಅಂತ ಹೇಳಿದ್ರೆ ಅವರು ಅಮೆರಿಕನ್ ಲೈಫ್ಗೋಸ್ಕರ ಇಡೀ ಆಸ್ತಿ ಪಾಸ್ತಿ ಎಲ್ಲ ಸಂಪತ್ತನ್ನು ಹೊತ್ಕೊಂಡೇ ಹೋಗ್ಬೋದಲ್ಲ ಅಲ್ಲಿಂದ ಅಮೆರಿಕಾಗೆ. ಆ ಲೆಕ್ಕಾಚಾರ ಕೂಡ ಇರುತ್ತೆ ಟ್ರಂಪ್ ಇಲ್ಲಿ. And they'll be successful and they'll be spending a lot of money and paying a lot of taxes and employing a lot of people. ಆಮೇಲೆ ಏನು ಮಾಡ್ತಾರೆ, ಈ ರೀತಿ ಅಮೆರಿಕಾಗೆ ಹೋದವರು ಶ್ರೀಮಂತರು ಅಲ್ಲಿ ಆ ದುಡ್ಡನ್ನು ಖರ್ಚು ಮಾಡ್ತಾರೆ, ಅಲ್ಲಿ ಆರ್ಥಿಕ ಚಟುವಟಿಕೆಯನ್ನು ಹೆಚ್ಚಿಸ್ತಾರೆ. ಕೊಟ್ಟಿರೋ ದುಡ್ಡು ಒಂದು, ಹೊತ್ಕೊಂಡು ಹೋಗಿರೋ ದುಡ್ಡು ಒಂದಿರುತ್ತಲ್ಲ, ಅಮೆರಿಕದ ಉದ್ಯಮಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅದರಲ್ಲೂ ರಿಯಲ್ ಎಸ್ಟೇಟ್, ಲಕ್ಸುರಿ ಮಾರ್ಕೆಟ್ಗಳಿಗೆ ಬೂಸ್ಟ್ ಕೊಡ್ತಾರೆ. ವಿಶ್ವದ ಶ್ರೀಮಂತರೆಲ್ಲ ಬಂದು ನಮ್ಮಲ್ಲಿ ತುಂಬ್ಕೊಂಡ್ಬಿಡ್ತಾರೆ.
ಶ್ರೀಮಂತ ಜನರು ಎಷ್ಟು ಬಂದರೂ ಒಳ್ಳೆಯದೇ ಅಲ್ವಾ, ಆ ಲೆಕ್ಕಾಚಾರ. ಹೂಡಿಕೆ ಹೆಚ್ಚಾಗೋದ್ರಿಂದ ಉದ್ಯೋಗ ಸೃಷ್ಟಿ ಕೂಡ ಆಗುತ್ತೆ. ಅಮೆರಿಕ ವಿಲ್ ಬಿಕಮ್ ಗ್ರೇಟ್ ಅಗೇನ್ ಗ್ಯಾರಂಟೀಡ್ ಅನ್ನೋ ಥರದಲ್ಲಿ ಟ್ರಂಪ್ ಸ್ಕೀಮ್. ಆದರೆ ಸ್ನೇಹಿತರೆ, ಗೋಲ್ಡ್ ಕಾರ್ಡ್ ಸಾಕಷ್ಟು ಟೀಕೆಗೂ ಕಾರಣ ಆಗ್ತಾ ಇದೆ. ಪೌರತ್ವ ಮಾರಾಟ ಎಷ್ಟು ಸರಿ? ಈಗ ಆಲ್ರೆಡಿ ಹೇಳಿದಂತೆ ಗೋಲ್ಡ್ ಕಾರ್ಡ್ ನೇರವಾಗಿ ಅಮೆರಿಕದ ಪೌರತ್ವವನ್ನು ಮಾರಾಟಕ್ಕೆ ಇಟ್ಟಂತಾಗಿದೆ. ಭಾರಿ ಟೀಕೆಗೆ ಗುರಿಯಾಗ್ತಾ ಇದೆ. ಖುದ್ದು ಟ್ರಂಪ್ರ ರಿಪಬ್ಲಿಕನ್ ಸಂಸದರೇ ಗೋಲ್ಡ್ ಕಾರ್ಡ್ನ ಟೀಕೆ ಮಾಡಿಸಿದ್ದಾರೆ. ಟ್ರಂಪ್ ಇಷ್ಟು ದಿನ ಅಕ್ರಮ ವಲಸಿಗರು ಬರಬಾರ್ದು, ಮೆರಿಟ್ ಬೇಸ್ಡ್ ಮೈಗ್ರೇಷನ್ ಆಗಬೇಕು ಅಂತ ಮಾತನಾಡ್ತಿದ್ರು. ಆದರೆ ಈಗ ನೋಡಿದ್ರೆ ಮೆರಿಟ್ಗಿಂತ ದುಡ್ಡೇ ಮುಖ್ಯ ಮಾನದಂಡವಾಗಿಟ್ಕೊಂಡು ಗೋಲ್ಡ್ ಕಾರ್ಡ್ ಮಾರಕ್ಕೆ ಹೊರಟಿದ್ದಾರೆ. ಸ್ಕಿಲ್ ಹಾಗೂ ಕೊಡುಗೆಯನ್ನು ಕಡೆಗಣಿಸಿ ಕೇವಲ ಉಳ್ಳವರಿಗೆ, ಶ್ರೀಮಂತರಿಗೆ ಅಮೆರಿಕದ ಪೌರತ್ವ ಮಾರ್ತಿದ್ದಾರೆ ಅಂತ ಕಿಡಿಕಾರ್ತಿದ್ದಾರೆ. ಅಲ್ಲದೆ ಗೋಲ್ಡ್ ಕಾರ್ಡ್ನಲ್ಲಿ ಹೂಡಿಕೆ ಕಮಿಟ್ಮೆಂಟ್ ಇಲ್ಲದೆ ಇರೋದ್ರಿಂದ ಅಕ್ರಮ ಹಣ ವರ್ಗಾವಣೆಗೂ ದಾರಿಯಾಗಬಹುದು, ವಿದೇಶಿ ಪ್ರಭಾವಕ್ಕೆ ಅಮೆರಿಕ ಒಳಗಾಗಬಹುದು ಅಂತ ಆತಂಕನೂ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಖುದ್ದು ಟ್ರಂಪೇ ಯಾರು ಬೇಕಾದರೂ ಗೋಲ್ಡ್ ಕಾರ್ಡ್ ಪರ್ಚೇಸ್ ಮಾಡ್ಬೋದು, ರಷ್ಯಾದ ಆಲಿಗಾರ್ಕ್ಗಳು ಕೂಡ ಅಮೆರಿಕಕ್ಕೆ ಬರ್ಬೋದು ಅಂತ ಹೇಳಿದ್ದಾರೆ. ಹೀಗಾಗಿ ಅಮೆರಿಕದ ಒಳಗೆ ಈ ನಡೆಗೆ ಒಂದಷ್ಟು ವಿರೋಧ ಕೂಡ ಇದೆ. ಇದೇ ಕಾರಣಕ್ಕೆ ಗೋಲ್ಡ್ ಕಾರ್ಡ್ ಜಾರಿಯಾಗೋದು ಕಷ್ಟ ಅಂತ ಹೇಳಲಾಗ್ತಿದೆ. ಯಾಕಂದರೆ ಇಮಿಗ್ರೇಷನ್ ಪಾಲಿಸಿಯಲ್ಲಿ ಯಾವುದೇ ದೊಡ್ಡ ಬದಲಾವಣೆ ಆಗಬೇಕಂದ್ರೂ ಕೂಡ ಅದಕ್ಕೆ ಅಮೆರಿಕದ ಸಂಸತ್ ಒಪ್ಪಿಗೆಯನ್ನು ಕೊಡಬೇಕು. ಬಟ್ ಈಗ ಡೆಮೊಕ್ರಾಟ್ಸ್ ಬಿಡಿ, ಎದುರಾಳಿಗಳು ಬಿಡಿ, ಖುದ್ದು ರಿಪಬ್ಲಿಕನ್ ಸಂಸದರೇ ಗೋಲ್ಡ್ ಕಾರ್ಡ್ನ ಕೆಲವರು ವಿರೋಧಿಸ್ತಾ ಇದ್ದಾರೆ. ಜೊತೆಗೆ ಒಂದು ವೇಳೆ ಸಂಸತ್ನಲ್ಲಿ ಪಾಸ್ ಆದರೂ ಕೂಡ ಅಮೆರಿಕದ ಕೋರ್ಟ್ಗಳು ಟ್ರಂಪ್ ಗೋಲ್ಡ್ ಕಾರ್ಡನ್ನು ಮುರಿದು ಬಿಸಾಕ್ಬೋದು. ಈ ಹಿಂದೆ ಟ್ರಂಪ್ ತಮ್ಮ ಮೊದಲ ಅವಧಿಯಲ್ಲಿ EB-5ನ ಹೂಡಿಕೆ ಮಿತಿ ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ರು. ಆದರೆ ಫೆಡರಲ್ ಕೋರ್ಟ್ ಈ ಆದೇಶವನ್ನು ರದ್ದು ಮಾಡಿತ್ತು. ಹೀಗಾಗಿ ಗೋಲ್ಡ್ ಕಾರ್ಡ್ ಸಾಕಷ್ಟು ಅಡೆತಡೆಗಳನ್ನು ದಾಟಬೇಕಾಗಿದೆ. ಆದರೆ ಟ್ರಂಪ್ ಹೇಳೋಕ್ಕಾಗಲ್ಲ, ಏನು ಬೇಕಾದರೂ ಮಾಡುವಂಥ ಮನುಷ್ಯ. ಹೀಗಾಗಿ ಏನಾಗುತ್ತೋ ಅನ್ನೋ ಕುತೂಹಲ ಇದೆ. ಆದರೆ ಒಂದು ವೇಳೆ ಗೋಲ್ಡ್ ಕಾರ್ಡ್ ಜಾರಿಯಾದರೆ ಭಾರತದ ಮೇಲೆ ಏನು ಪರಿಣಾಮ ಬೀರಬಹುದು ಅಂತ ಕೇಳಿದ್ರೆ, ಮೊದಲನೇದಾಗಿ ಗೋಲ್ಡ್ ಕಾರ್ಡ್ನಿಂದ ಭಾರತದಿಂದ ಅಮೆರಿಕಗೆ ಶ್ರೀಮಂತರ ವಲಸೆ ಜಾಸ್ತಿ ಆಗುತ್ತೆ. 400 ಕೋಟಿ ಇದೆ ಅಂದರೆ ಒಂದು 40 ಕೋಟಿ ರೂಪಾಯಿ ಕೊಟ್ಟು ಅಮೆರಿಕನ್ನಾಗಿ ಆಮೇಲೆ ಫುಲ್ ಲೈಫ್ ಜಿಂಗಲ್ಲ ಅಂತ ತುಂಬ ಜನ ಹೋಗ್ತಾರೆ. ಮೊದಲೇ ಭಾರತದವರದು ಹೋಗ್ತಿರೋ ಶ್ರೀಮಂತರ ಸಂಖ್ಯೆ ಜಾಸ್ತಿ ಇದೆ. ಚೀನಾ ಬಿಟ್ಟರೆ ನಮ್ಮಲ್ಲೇ ಹೆಚ್ಚು ಜನ ಓಡಿ ಹೋಗೋದು. 2022ರಲ್ಲಿ 7,500 ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಅಥವಾ ಕೋಟ್ಯಾಧಿಪತಿಗಳು ಭಾರತದ ಪೌರತ್ವವನ್ನು ತೊರೆದು ವಿದೇಶಕ್ಕೆ ಹಾರಿದ್ರು. 23ರಲ್ಲಿ 6,500 ಜನ ಪಲಾಯನ ಮಾಡಿದ್ರು. ಈಗ ಆ ಸಂಖ್ಯೆ ಇನ್ನೂ ಹೆಚ್ಚಾಗುತ್ತೆ. ಕೆಲವರು ಹೇಳ್ಬೋದು ಹೋದ್ರೆ ಹೋಗ್ಲಿ ಬಿಡಿ ಅಂತ. ಆದರೆ ಸ್ನೇಹಿತರೆ, ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಈ ಶ್ರೀಮಂತರು ವಿದೇಶಕ್ಕೆ ಹಾರೋ ಮೂಲಕ ಅವರೊಂದಿಗೆ ಅಪಾರ ಬಂಡವಾಳವನ್ನು ಕೂಡ ತಗೊಂಡು ಹೋಗ್ತಾರೆ. ಇದು ನೇರವಾಗಿ ದೇಶದ ಗ್ರಾಸ್ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಷನ್ ಮೇಲೆ ಪರಿಣಾಮ ಬೀರುತ್ತೆ. ಯಾವುದೇ ದೇಶದ ಎಕಾನಮಿ ಬೂಸ್ಟ್ ಆಗಬೇಕು ಅಂದ್ರೆ ಹೂಡಿಕೆ ಆಗಬೇಕು. ಹೂಡಿಕೆ ಆದ್ರೆ ಹೊಸ ಉದ್ಯಮಗಳಿಗೆ ಲೋನ್, ಸರ್ಕಾರಕ್ಕೆ ಟ್ಯಾಕ್ಸ್, ಭಾರತದ ಕಂಪನಿಗಳಿಗೆ ಈಕ್ವಿಟಿ ಸಿಗುತ್ತೆ. ಜೊತೆಗೆ ಟ್ಯಾಕ್ಸ್ ಕಟ್ತಿರೋದು ಕೂಡ ಡೈರೆಕ್ಟ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಕೂಡ ಜಾಸ್ತಿ ಕಟ್ತಾ ಇರೋದು ಈ ದೊಡ್ಡ ಶ್ರೀಮಂತರೇ ಭಾರತದಲ್ಲಿ. ಇದರಿಂದ ದೇಶದ GDP ಬೆಳವಣಿಗೆ ಆಗುತ್ತೆ. ಆದರೆ ಹೂಡಿಕೆ ಮಾಡೋರೇ ಕಮ್ಮಿ ಆದರೆ ಶ್ರೀಮಂತರೆಲ್ಲ ದೇಶ ಬಿಟ್ಟು ಪರಾರಿಯಾಗಿ ಬೇರೆ ರಾಷ್ಟ್ರಗಳ ಪ್ರಜೆಗಳಾಗ್ಬಿಟ್ರೆ ಆರ್ಥಿಕತೆಗೆ ಪೆಟ್ಟಾಗುತ್ತೆ. ಒಂದು ಕಡೆ ಭಾರತದ ಫಾರೆಕ್ಸ್ ರಿಸರ್ವ್ ಕೂಡ ಕಿತ್ಕೊಂಡು ಹೋಗ್ತಾ ಇರುತ್ತೆ. ಇದರಿಂದ ದೇಶದ ಕ್ರೆಡಿಟ್ ರೇಟಿಂಗ್ ಮೇಲೂ ಕೂಡ ನೆಗೆಟಿವ್ ಪ್ರಭಾವ ಉಂಟಾಗುತ್ತೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸಾಲಗಳು ಸರಿಯಾಗಿ ಸಿಗೋದಿಲ್ಲ. ವಿದೇಶಿ ನೇರ ಹೂಡಿಕೆ ಕೂಡ ಕಮ್ಮಿ ಆಗುತ್ತೆ. ಹೀಗಾಗಿ ಭಾರತ ಕೂಡ ಈ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ನೋಡಲೇಬೇಕಾಗತ್ತೆ. ಹಾಗಂತ ಸ್ನೇಹಿತರೆ, ಗೋಲ್ಡ್ ಕಾರ್ಡ್ ಬೇರೆ ಎಲ್ಲೂ ಇಲ್ಲ ಅಂತಿಲ್ಲ. ಹಲವಾರು ರಾಷ್ಟ್ರಗಳಲ್ಲಿದೆ. ಭಾರತದಲ್ಲೂ ಕೂಡ ಪರ್ಮನೆಂಟ್ ರೆಸಿಡೆನ್ಸಿ ಸ್ಟೇಟಸ್ PRS ಸ್ಕೀಮ್ ಇದೆ. 2016ರಲ್ಲಿ ಜಾರಿ ಮಾಡಲಾಗಿತ್ತು. ಆದರೆ ಇಲ್ಲೂ ಕೂಡ ಹೂಡಿಕೆ ಆದ್ಯತೆ ಮೇಲೆ ರೆಸಿಡೆನ್ಸಿ ಕೊಡಲಾಗುತ್ತೆ. PRS ಮೂಲಕ ವಿದೇಶಿಗರು ಭಾರತದ ಪರ್ಮನೆಂಟ್ ನಿವಾಸಿಗಳಾಗಬೇಕು ಅಂದರೆ 18 ತಿಂಗಳಲ್ಲಿ FDI ಮೂಲಕ 10 ಕೋಟಿ ಇಲ್ಲ 36 ತಿಂಗಳಲ್ಲಿ 25 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಬೇಕು. ಈ ಹೂಡಿಕೆಯಿಂದ 20 ಜನ ಭಾರತೀಯರಿಗೆ ಕೆಲಸ ಸಿಗಬೇಕು. ಆದರೆ ಟ್ರಂಪ್ ಈ ಥರ ಯಾವುದೇ ಹೂಡಿಕೆ, ಜಾಬ್ ಸೃಷ್ಟಿ ಕೇಳದೆ ದುಡ್ಡು ಕೊಡಿ, ಗೋಲ್ಡ್ ಕಾರ್ಡ್ ತಗೊಳ್ಳಿ, ಗ್ರೀನ್ ಕಾರ್ಡ್ ಸಿಗುತ್ತೆ, ಆಮೇಲೆ ನಿಧಾನಕ್ಕೆ 5 ವರ್ಷ ಬಿಟ್ಟು ಅಮೆರಿಕನ್ ಸಿಟಿಸನ್ ಆಗೋಕ್ಕೆ ಅರ್ಜಿ ಹಾಕಬಹುದು ಅನ್ನೋ ಆಫರನ್ನು ಓಪನ್ ಮಾಡಿರೋದು ಅಮೆರಿಕದಲ್ಲಿ ಬಹಳ ಚರ್ಚೆಗೆ ಕಾರಣ ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಕಡೆದಾಗಿ ಒಂದು ಕ್ವಿಕ್ ರಿಮೈಂಡರ್. ಆಗಲೇ ಹೇಳಿದ NRI ಟರ್ಮ್ ಇನ್ಶೂರೆನ್ಸ್ ಹಾಗೂ NRI ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಸ್ 30-35% ಡಿಸ್ಕೌಂಟ್ನೊಂದಿಗೆ ಭಾರತದಲ್ಲಿ ಮಾಡಿಸೋಕೆ NRIಗಳಿಗೆ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.